ಹಾಯ್ ಡಿಯರ್ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸ್ಟೂಡೆಂಟ್ಸ್, ಇವತ್ತು 15E NCERT ಅಂದರೆ ಆದರ್ಶ ವಿದ್ಯಾಲಯ ಸ್ಟೂಡೆಂಟ್ಸ್ಗೆ ಕಂಬೈನಿಂಗ್ ಆಫ್ ಸೆಂಟೆನ್ಸಸ್ ಅಂದರೆ ಆ್ಯಸ್ ಸೂನ್ ಆ್ಯಸ್, ನೋ ಸೂನರ್ ದ್ಯಾನ್, ಸೊ ಈ ರೀತಿಯ ಟಾಪಿಕ್ಗಳ ಬಗ್ಗೆ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿನಲ್ಲಿ ಹಾಗೆ ಮಾಡೆಲ್ ಪೇಪರ್, ಪ್ರಿವಿಯಸ್ ಇಯರ್ ಕ್ವಶನ್ಸ್ ಇವುಗಳನ್ನ ಎಕ್ಸಾಮ್ಗೋಸ್ಕರ ಕ್ವಿಕ್ಕಾಗಿ ಒಮ್ಮೆ ರಿವಿಷನ್ ಮಾಡೋಣ. ಸೊ ಎಸ್ ಸ್ಟೂಡೆಂಟ್ಸ್, ಒಂದೇ ಒಂದು ನಿಮಿಷ ಆ್ಯಸ್ ಸೂನ್ ಆ್ಯಸ್ ಬಗ್ಗೆ ಹೇಳ್ಬಿಡ್ತೀನಿ, ಹಾಗೆ ನೆಕ್ಸ್ಟ್ ಒಂದು ನಿಮಿಷ ನೋ ಸೂನರ್ ದ್ಯಾನ್ ಬಗ್ಗೆ, ಇದ್ರ ಬಗ್ಗೆ ಸಿಂಪಲ್ ಎಕ್ಸಾಂಪಲ್ನ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೀನಿ. ಆಮೇಲೆ ನೆಕ್ಸ್ಟು ಡೈರೆಕ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ಸು ಪ್ರಿಪ್ರೇಟರಿ ಇವುಗಳಿಗೆ ಹೋಗೋಣ, ಆಯಿತಾ? ಸೊ ನೋಡಿ, ಯಾಕೆಂದರೆ ಬೇಸಿಕ್ ಕೆಲವರು ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ಅಂತ, ಇದು ಈಸಿ ಇರ್ತದೆ. ನೋಡಿ, ಈಗ ಐ ಗೆಟ್ ಅಪ್, ಐ ಬ್ರಷ್ ಮೈ ಟೀತ್ ಅಂತ ಸೆಂಟೆನ್ಸ್, ಎರಡು ಸೆಂಟೆನ್ಸ್ನ ಕೊಟ್ಟಿದ್ದಾನೆ. ನಾವು ಇದನ್ನು ಮರ್ಜ್ ಮಾಡಿ ಒಂದೇ ಸೆಂಟೆನ್ಸ್ ಮಾಡಬೇಕು. ಕಂಡೀಷನ್ ಏನು? ಆ್ಯಸ್ ಸೂನ್ ಆ್ಯಸ್ ಅಂತ ಬಳಸ್ಕೋಬೇಕು. ಆ್ಯಸ್ ಸೂನ್ ಆ್ಯಸ್ ಐ ಗೆಟ್ ಅಪ್, ಐ ಬ್ರಷ್ ಮೈ ಟೀತ್, ಸಿಂಪಲ್ ಆಗಿದೆ, ಜಸ್ಟ್ ಒಂದು ಕಾಮ ಇಟ್ಟಿದ್ದಾರೆ ಅಷ್ಟೇ. ನೆಕ್ಸ್ಟ್ ಐ ಅನ್ನು ತಗೊಂಡು ಗೆಟ್ ಅಂತ ಕೊಟ್ಟಿದ್ರು. ಈಗ ಈ ಶೀಟ್ ತಗೊಂಡು ಏನಾಗುತ್ತೆ, ಅವಾಗ ಒಬ್ಬ ಜೊತೆ ಕೊಟ್ಟಿದ್ದಾರೆ. ಆ್ಯಸ್ ಸೂನ್ ಆ್ಯಸ್ ಹೀ ಗೆಟ್ಸ್ ಅಪ್, ಹೀ ಬ್ರಷಸ್ ಇಸ್ ಟೀತ್, ಇದು ಕೂಡ ಸಿಂಪಲ್ ಆಗಿದೆ. ನೆಕ್ಸ್ಟ್ ಈ ಫಿನಿಶ್ಡ್ ಹೋಮ್ವರ್ಕ್ ಪಾಸ್ಟ್ ಟೆನ್ಸಲ್ಲಿ ಕೊಟ್ಟಿದ್ದಾರೆ. ಆ್ಯಸ್ ಸೂನ್ ಆ್ಯಸ್ ಈ ಫಿನಿಶ್ಡ್ ಹೋಮ್ವರ್ಕ್ ಈ ರ್ಯಾನ್ ಅವೇ, ಸಿಂಪಲ್ ಆಗಿದೆ ಅಲ್ವಾ? ಈಗ ನೆಕ್ಸ್ಟು ನೋ ಸೂನರ್ಗೆ ಹೋಗೋಣ. ಈಗ ನೋಡಿ, ಇದು ನೋ ಸೂನರ್ ದ್ಯಾನ್, ಇದು ಸ್ವಲ್ಪ ಕಾಂಪ್ಲಿಕೇಟೆಡ್, ಅದಕ್ಕೆ ಗಮನ ಕೊಡಿ. ಇದಕ್ಕೆ ನೋಡಿ, ಇಲ್ಲೇನಾಗಿದೆ, ಹೆಲ್ಪಿಂಗ್ ವರ್ಬ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊತಾರೆ, ಯೂಸ್ ಮಾಡ್ತಾರೆ. ಇದು ಈ ನೌನ್ ಅಥವಾ ಪ್ರೊನೌನ್ ಏನಿರ್ತಾವಲ್ಲ, ಇದಕ್ಕಿಂತ ಮುಂಚೆನೇ ಬಂದ್ಬಿಡ್ತವೆ, ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಹೆಂಗೆ ಕ್ರಿಯೇಟ್ ಮಾಡ್ತಾರೆ, ಮೆಥಡ್ ಏನು ಅನ್ನೋದಂಗಿದ್ರೆ ನೋಡಿ. ನಿಮಗೆ ಟೆನ್ಸ್ಗಳ ಬಗ್ಗೆ ಗೊತ್ತಿದ್ರೆ ಗುಡ್, ಗೊತ್ತಿಲ್ಲ ಅಂದರೆ ಈಗ ಸ್ವಲ್ಪ ಚಿಕ್ಕದಾಗಿ ಹೇಳ್ತೀನಿ, ಕ್ಲೂ ಕೊಡ್ತೀನಿ ನೋಡಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ, ಫಸ್ಟ್ ಟೆನ್ಸ್ ಇದೆ. ಇದಕ್ಕೆ IVU ದೇವರೆಗೂ ಕೂಡ ನೋಡಿ, ಇಲ್ಲಿವರೆಗೂ ವರ್ಬ್ನ V1 ತಗೋತಾರೆ, ಅದಕ್ಕೆ ಸಪೋರ್ಟಿವ್ ಆಗಿ ಹೆಲ್ಪಿಂಗ್ ವರ್ಬ್ ಬಂದಾಗ ಡೂ ಬರುತ್ತೆ, ಇಷ್ಟಕ್ಕೆಲ್ಲ. ಓಕೆ, ಹಾಗೆಯೇ ಈ ಶೀಟ್ ಅಂತ ಬಂದಾಗ ಪಾಸಿಟಿವ್ ಸೆಂಟೆನ್ಸ್ಗಳಿಗೆ V1 V1+S ಅಥವಾ ES ಯೂಸ್ ಮಾಡ್ತಾರೆ, ಅದಕ್ಕೆ ಸಪೋರ್ಟಿವ್ ಡಸ್ ಯೂಸ್ ಮಾಡ್ತಾರೆ. ಸೊ ಹೆಲ್ಪಿಂಗ್ ವರ್ಬ್ಸ್ಗಳು ಸಾಮಾನ್ಯವಾಗಿ ನೆಗೆಟಿವ್ ಮಾಡುವಾಗ, ಕ್ವಶ್ಚನ್ ಮಾಡುವಾಗ, ಅಥವಾ ಈ ರೀತಿ ನೋ ಸೂನರ್ ದ್ಯಾನ್ ಅನ್ನುವಂಥ ಸೆಂಟೆನ್ಸ್ಗಳು ರಿವರ್ಸ್ ಮೆಥಡನ್ನು ಸ್ವಲ್ಪ ಹೊಂದಿರ್ತವೆ. ಸೊ ಇಂಥ ಟೈಮಲ್ಲಿ ಯೂಸ್ ಮಾಡ್ಕೊತಾರೆ. ಸೊ ಹೆಲ್ಪಿಂಗ್ ವರ್ಬ್ಸ್ಗಳು ಇದು ಡೂ, ಡಸ್, ಡಿಡ್ ಇವುಗಳು ಬರ್ತಾವಲ್ಲ, ನೆಗೆಟಿವ್ ಕನ್ವರ್ಟ್ ಮಾಡುವಾಗ, ಕ್ವಶ್ಚನ್ ಮಾಡುವಾಗ, ಅಥವಾ ಈ ರೀತಿ ರಿವರ್ಸ್ ಸೆಂಟೆನ್ಸ್ಗಳು ಸ್ಟಾರ್ಟಿಂಗ್ನಲ್ಲಿ ಬಂದ್ಬಿಡ್ತವೆ. ಸೊ ನೋಡ್ತಾ ಹೋಗೋಣ. ಫಸ್ಟು ಐ ಗೆಟ್ ಅಪ್, ಐ ಬ್ರಷ್ ಮೈ ಟೀತ್, ಇದು ಸಿಂಪಲ್ ಪ್ರೆಸೆಂಟ್ನೆಸ್. ಐಗೆ ಮುಂದೆ ನೋಡಿ V1 ಗೆಟ್ ಅಂತ ಯೂಸ್ ಮಾಡಿದ್ದಾರೆ. ಸ್ಟೂಡೆಂಟ್ಸ್, ಈಗ ಪ್ರಿಪ್ರೇಟರಿ ಬಂದಿರೋಂಥ ಪೇಪರ್ ನೋಡಿ, ಫಸ್ಟ್ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಇದ್ರ ಬಗ್ಗೆ ಕ್ವಶನ್ ಬಂದಿಲ್ಲ ಅನಿಸುತ್ತೆ, ಸೆಕೆಂಡ್, ಥರ್ಡ್ ಮತ್ತು ಮಾಡಲ್ ಪೇಪರ್ಸ್ಗಳಲ್ಲಿ ಸಿಕ್ಕಿದೆ. ನೋಡಿ ಒಮ್ಮೆ, ಈಸ್ ಎ ಪೋಯೆಟ್, ಈಸ್ ಎ ಫಿಲಾಸಫರ್, ಈ ಎರಡು ಸೆಂಟೆನ್ಸ್ಗಳನ್ನ ಬೋತ್ ಆ್ಯಂಡ್ ಮತ್ತು ನೀದರ್ ನಾರ್ ಸೇರಿಸ್ಬೇಕು. ಸೊ ಈ ಪೇಪರ್ನಲ್ಲಿ ಆ್ಯಸ್ ಸೂನ್ ಆ್ಯಸ್ ಮತ್ತು ನೋ ಸೂನರ್ ಕೊಟ್ಟಿಲ್ಲ, ಇದರಲ್ಲಿ ಈ ಟೈಪ್ನಲ್ಲಿ ಕೊಟ್ಟಿದ್ದಾರೆ. ಓಕೆ, ಇದಕ್ಕೆ ಆನ್ಸರ್ ನೋಡಿ, ಈಸ್ ಬೋತ್ ಅ ಪೋಯೆಟ್ ಆ್ಯಂಡ್ ಅ ಫಿಲಾಸಫರ್, ಈಸ್ ಬೋತ್ ಅ ಪೋಯೆಟ್ ಆ್ಯಂಡ್ ಅ ಫಿಲಾಸಫರ್, ಡೈರೆಕ್ಟಾಗಿ ಇಷ್ಟೇ ಬರೆದ್ರು ಕೂಡ ಆಗುತ್ತೆ. ನೆಕ್ಸ್ಟ್ ನೀದರ್ ನಾರ್, ಇದರ ಅರ್ಥ ಗೊತ್ತಿದೆ, ಅವನು ಪೋಯೆಟ್ ಕೂಡ ಹೌದು, ಫಿಲಾಸಫರ್ ಕೂಡ ಹೌದು, ತತ್ವಜ್ಞಾನಿ ಕೂಡ ಹೌದು. ಹಂಗೆ ನೀದರ್ ನಾರ್ ಅಂತಂದರೆ ಇದು ಇಲ್ಲ ಅದು ಇಲ್ಲ ಅಂತ. ಈಸ್ ನೀದರ್ ಅ ಪೋಯೆಟ್ ನಾರ್ ಎ ಫಿಲಾಸಫರ್, ಅವನು ಪೋಯೆಟ್ ಆಗಿಲ್ಲ, ಹಾಗೆ ಫಿಲಾಸಫರ್ ಕೂಡ ಆಗಿಲ್ಲ. ಸರಿ, ನೆಕ್ಸ್ಟ್ ನೋಡಿ, ಈಗ ಮೂರನೇ ಪ್ರಿಪ್ರೇಟರಿ ಪೇಪರ್ ನೋಡಿ, ಆ್ಯಸ್ ಸೂನ್ ಆ್ಯಸ್, ನೋ ಸೂನರ್ ಕೊಟ್ಟಿದ್ದಾರೆ ನಮ್ಮ ಟಾಪಿಕ್ಕು. ಸೊ ಆ್ಯಸ್ ಸೂನ್ ಆ್ಯಸ್ ಅಂದಾಗ ಸಿಂಪಲ್ ಆಗಿರ್ತದೆ, ನೋ ಸೂನರ್ಗೆ ಹುಷಾರಾಗಿ ನೋಡ್ಕೋಬೇಕಿನ್ನ, ಪಾಸ್ಟ್ ಟೆನ್ಸಲ್ಲಿ ಕೊಟ್ಟಿದ್ದಾರೆ. ಹರ್ಡ್, ಹಿಯರ್ ಹರ್ಡ್. ಸೊ ಹಿಯರ್ ಅಂದರೆ ಕೇಳಿಸ್ಕೊಳ್ಳೋದು, ಇದು ಪಾಸ್ಟ್ ಟೆನ್ಸಲ್ಲಿ ಕೊಟ್ಟಿದ್ದಾರೆ ಹರ್ಡ್ ಅಂತ. ಇದನ್ನು ಟ್ರೈ ಮಾಡಿ. ಎಸ್, ಆನ್ಸರ್ ಆ್ಯಸ್ ಸೂನ್ ಆ್ಯಸ್ he heard the news of his success, he informed his father immediately. ಇದೆ. ನೋ ಸೂನರ್ ತಗೊಂಡಾಗ ನೋ ಸೂನರ್ ಡಿಡ್ he hear the news, ಸೊ ಇದ್ರ V1 ಫಾರ್ಮೆಟ್ ಇಲ್ಲಿ ಹಾಕೋಬೇಕು. ದ ನ್ಯೂಸ್ ಆಫ್ ಹಿಸ್ ಸಕ್ಸಸ್ then he informed his father immediately. ಹೀಗಿದೆ ನೋಡಿ, ಇದು ಮಾಡೆಲ್ ಪೇಪರ್ 2ನಲ್ಲಿ ಬಂದಿರೋದನ್ನೇ ಪ್ರಿಪ್ರೇಟರಿನಲ್ಲೂ ಕೂಡ ಕೊಟ್ಟಿದ್ದಾರೆ. ಓಕೆ, ಹಿಂಗಾಗಿ
ಪ್ರಿಪ್ರೇಟರಿ ಪೇಪರು, ಮಾಡಲ್ ಪೇಪರ್ ಕೆಲವೊಂದು ಕ್ವಶನ್ ರಿಪೀಟ್ ಆಗ್ಬೋದು. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಮಾಡಲ್ ಪೇಪರ್ 3ನಲ್ಲಿ ಈಸ್ ಪಂಕ್ಚುವಲ್ ಈಸ್ ಫೇತ್ಫುಲ್, ನಾಟ್ ಓನ್ಲಿ ಬಟ್ ಆಲ್ಸೋ. ಇದ್ರ ಬಗ್ಗೆ ಈಸ್ ನಾಟ್ ಓನ್ಲಿ ಪಂಕ್ಚುವಲ್ ಬಟ್ ಆಲ್ಸೋ ಫೇತ್ಫುಲ್. ಅವನು ಜಸ್ಟ್ ಕರೆಕ್ಟ್ ಟೈಮ್ ಬರ್ತಾನೆ ಅಂತ ಮಾತ್ರ ಅಲ್ಲ, ಒಂದು ನಂಬಿಕಸ್ಥ ವ್ಯಕ್ತಿ ಕೂಡ ಅನ್ನೋ ಥರ ಇದೆ. ಸೊ ಇಷ್ಟೇ ಮಾಡಲ್ ಪೇಪರ್ನಲ್ಲಿ ಪ್ರೀವಿಯಸ್ ಇಯರ್ದು ಒಂದು ಕ್ವಶನ್ ಸಾಲ್ವ್ ಮಾಡಿಬಿಡೋಣ. ನೋಡಿ, ಮೋಹಿತ್ ಸ್ಟುಡ್ ಅಪ್ ಟು ಸ್ಪೀಕ್, ದ ಪೀಪಲ್ ಸ್ಟಾರ್ಟೆಡ್ ಶೌಟಿಂಗ್. ಸ್ಟುಡ್ ಪಾಸ್ಟ್ ಟೆನ್ಸ್, ಸ್ಟ್ಯಾಂಡ್ಗೆ ಸ್ಟುಡ್ ಅಂತ ಬರುತ್ತೆ. ಸೊ ಆನ್ಸರ್ ಟ್ರೈ ಮಾಡಿ. ಎಸ್, ಆಸ್ ಸೂನ್ ಆಸ್ ಮೋಹಿತ್ ಸ್ಟುಡ್ ಅಪ್ ಟು ಸ್ಪೀಕ್, the people started shouting. ಓಕೆ, ಈಗ ನೋ ಸೂನರ್ ಡಿಡ್ ಮೋಹಿತ್ ಸ್ಟ್ಯಾಂಡ್, ಡಿಡ್ ಬಂದಿರೋದ್ರಿಂದ B1ಗೆ ಬರೀತೀವಿ. ಮತ್ತೆ ಸ್ಟ್ಯಾಂಡ್ ಅಪ್ ಟು ಸ್ಪೀಕ್ ದ್ಯಾನ್ ದ ಪೀಪಲ್ ಸ್ಟಾರ್ಟೆಡ್ ಶೌಟಿಂಗ್. ಎಸ್, ಸೊ ಈ ರೀತಿ ಚೇಂಜಸ್ ಆಗೋದು ಈ ಮೊದಲನೇ ಭಾಗಕ್ಕೆ ಡಿಡ್ಗೋಸ್ಕರ ಚೇಂಜ್ ಆಗುತ್ತೆ. ಇದು ಎರಡನೇ ಭಾಗದಲ್ಲಿ ಬಗ್ಗೆ ಪಾಸ್ಟ್ ಟೆನ್ಸಲ್ಲಿ ಹಂಗಂಗೆ ಉಳ್ಕೊಳ್ಳುತ್ತೆ. ಆಯಿತಾ? ಎಸ್, ನಿಮ್ಗೊಂದು ಐಡಿಯಾಸ್ ಬರಲಿ ಅಂತ ಈಗ ಒಂದು 4-5 ಕ್ವಶನ್ಸ್ಗಳಿಗೆ ಸಾಲ್ವ್ ಮಾಡಿಸಿದೆ. ನೆಕ್ಸ್ಟು ಫ್ರೇಮಿಂಗ್ ಕ್ವಶನ್ ಟು ಗೆಟ್ ಅಂಡರ್ಲೈನ್ಡ್ ವರ್ಡ್ ಆ್ಯಸ್ ಆನ್ಸರ್, ಹಾಗೆ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್, ಇವುಗಳನ್ನ ಒಮ್ಮೆ ಡಿಸ್ಕಷನ್ ಮಾಡೋಣ. ಟೇಕ್ ಕೇರ್. ಎಕ್ಸಾಮ್ ಜಸ್ಟ್ ಒಂದೇ ದಿನ ಇದೆ.